ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮ್ಗೆ ಹೇಳಿದೆ ರಾಮನಗರ ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ವಿ. ಬಟ್ ಹೋಗಲಿಲ್ಲ. ಯಾಕೆ ಅಂತ ಆ್ಯಕ್ಚುಲಿ ಏನಾಯಿತು ಅಂದರೆ, ನನ್ನ ಮಗಳನ್ನ ಈ ಥರ ರೆಡಿ ಮಾಡಿಕೊಂಡು ಹೋಗೋದಕ್ಕೆ ಅಂತ ಹೊರಟ್ವಿ. ಬಟ್ ಹೆವಿ ಮಳೆ ಬಂದುಬಿಡ್ತು. ಅವತ್ತು ನಾವು ಅಂದರೆ ಆರ್ಕೆಸ್ಟ್ರಾ ಇದ್ದ ದಿನ ಹೆವಿ ಮಳೆ. ಸೊ ಪಾಪು ಅಂದರೆ ನನ್ನ ಮಗಳು ಗೊಂಬೆ ಇದ್ದಿದ್ದರಿಂದ ನಮಗೆ ಅಷ್ಟಾಗಿ ನಮ್ಗೆ ಹೋಗೋದಕ್ಕೆ, ಅಲ್ಲಿ ಸುಮ್ಮನೆ ಹೋದ್ರೂ ನೋಡೋದಕ್ಕಾಗೋದಿಲ್ಲ. ಓಕೆನಾ, ನೀಟಾಗಿ. ಸೊ ಅದಕ್ಕೋಸ್ಕರ ನಾವು ಸ್ಕಿಪ್ ಮಾಡಿದ್ವಿ ಅವತ್ತು. ಆ್ಯಂಡ್ ಅದ್ರ ನೆಕ್ಸ್ಟ್ ಡೇ ನಾವು ರಾಮನಗರಕ್ಕೆ ಹೊರಟ್ವಿ. ಬಟ್ ಈ ಸಲ ಏನು ಅಂತ ಗೊತ್ತಿಲ್ಲ, ಡಿಫ್ರೆಂಟಾಗಿ ಲೈಟಿಂಗ್ಸ್ನ ಹಾಕಿದ್ರು ಅಂತಲೇ ಹೇಳ್ಬೋದು. ಅಂದರೆ ಇವಾಗ ಜಾತ್ರೆ ಅಂದಮೇಲೆ ಲೈಕ್ ಈಗ ಹೇಳ್ತಾರಲ್ವ, ಓವರ್ ಮೇಕಪ್ ಆಗಿರ್ಬೋದು, ಓವರ್ ಡ್ರೆಸ್ಸಿಂಗ್ ಸೆನ್ಸ್ ಆ ಥರ ಎಲ್ಲ ಮಾಡ್ಕೊಡೋದ್ರೆ ಜಾತ್ರೆ ಥರ ಕಾಣಿಸ್ತಿದ್ಯಾ ಅಂತ. ಬಟ್ ಈ ಸಲ ಲೈಟಿಂಗ್ಸ್ ಮಾಡಿದ್ದು ಆ ಥರ ಅನ್ನಿಸ್ತಿರ್ಲಿಲ್ಲ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಆರ್ಕೆಸ್ಟ್ರಾ ದಿನ ಮಳೆ ಇದ್ದಿದ್ದರಿಂದ ತುಂಬ ಜನ ಸೇರಿರಲಿಲ್ಲ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಅದ್ರ ಮಾಣೆಗೆ ತುಂಬಾ ಜನ ಇದ್ದರು ಅಂತಲೇ ಹೇಳ್ಬೋದು. ಎಷ್ಟು ಕ್ರೌಡ್ ಇತ್ತು ಅಂತಂದರೆ ಕಾಲಿಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಿತ್ತು. ಆ ರೀತಿ ಕ್ರೌಡ್ ಇತ್ತು, ನೋಡ್ತಾ ಇರ್ಬೋದು. ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಲೈಟಿಂಗ್ಸು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಜಾತ್ರೆ ಸ್ಟಾರ್ಟ್ ಆದಾಗ ಎಲ್ಲಾದ್ರೂ ಪ್ರೈಸು ಜಾಸ್ತಿನೇ ಅಂತಲೇ ಹೇಳ್ಬೋದು. ಬಟ್ ಡೌನ್ ಯಾವಾಗುತ್ತೆ ಅಂತಂದರೆ, ಇನ್ನೇನು ಎಂಡಿಂಗಲ್ಲಿ ಬಂತು ಅನ್ನೋ ಟೈಮಲ್ಲಿ ಅದಕ್ಕೂ ಇದಕ್ಕೂ ಇಲ್ಲಾಂದ್ರೂ 20 to 30% ಅಷ್ಟು ಕಮ್ಮಿ ಆಗಿಬಿಟ್ಟಿರುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ವೀಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ವೀಡಿಯೋ ಕ್ಲಿಪ್ನ ತೊಗೊಳ್ತಾಯಿದ್ರು. ಆ್ಯಂಡ್ ಫಸ್ಟ್ ಡೇ ಹೋದಾಗ ಪಾಪ ನನ್ನ ಮಗಳಿಗೆ ಆಡಿಸಿರ್ಲಿಲ್ಲ, ಯಾಕೆಂದರೆ ಕ್ರೌಡ್ ಇತ್ತು. ಓಕೆನಾ, ಅದಕ್ಕೋಸ್ಕರ ಅವಳಿಗೆ ಅಂದರೆ ತುಂಬ ಹೆವಿ ಕ್ರೌಡ್ ಇತ್ತು. ಸೊ ಅದಕ್ಕೆ ಆಟಾಡ್ಸೋದಕ್ಕೆ ಹೋಗಲಿಲ್ಲ ಅವಳನ್ನು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಈ ಸಲ ಲೈಟಿಂಗ್ಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ ಏನೇ ಒಂದು ತಿಂತೀನಿ ಅಂತಂದ್ರೂ ಎಲ್ಲಾದರೂ ಪ್ರೈಸ್ ಜಾಸ್ತಿನೇ ಇತ್ತು. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನಿಮಗೆ ನಾವು ಯಾರನ್ನು ನೋಡಬಾರ್ದು, ಯಾರನ್ನು ನಮ್ಮ ಕಣ್ಮುಂದೆ ತರಿಸ್ಕೋಬಾರ್ದು ಅಂದ್ಕೊಳ್ತೀವಿ. ಅವರೇ ನಮ್ಮ ಕಣ್ಮುಂದೆ ಬಂದಾಗ ಹೆಂಗಾಗುತ್ತೆ ಅಲ್ವಾ ಮನಸ್ಸಲ್ಲಿ. ಸೀರಿಯಸ್ಲಿ ನಮ್ಮನ್ನು ಕಂಡ್ರೆ ಆಗದೆ ಇರೋರು, ಅವ್ರನ್ನ ಕಂಡ್ರೆ ನಮಗೆ ಆಗದೆ ಇರೋರು, ಒಂಥರ ಎದುರುಗಡೆ ಸಿಕ್ಕಿದಾಗ ಅದು ಆ ಮನ್ಸಲ್ಲಿ ಆಗುತ್ತಲ್ಲ, ಆವಾಗ ಆಗ್ತಾರದ್ದು. ಆ್ಯಕ್ಚುಲಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಬಟ್ ನಾವು ಖುಷಿಯಾಗಿರೋ ಟೈಮಲ್ಲಿ ಅಂಥವ್ರನ್ನ ನೋಡಿದಾಗ ನಮಗೆ ಮನಸ್ಸಲ್ಲಿ ಒಂಥರ ಏನೋ ಕೋಪನೋ ದ್ವೇಷನೋ ಏನೇ ಆಗ್ತಿರುತ್ತೆ ಅಂತ ಗೊತ್ತಾಗಲ್ಲ. ಬಟ್ ನಮ್ಮನ್ನು ಕಂಡ್ರೆ ಆಗದೆ ಇರೋರು ನಮ್ಮ ಖುಷಿಯಾಗಿರೋ ಟೈಮಲ್ಲಿ ನಮ್ಮ ಕಣ್ಮುಂದೆ ಬಂದಾಗ ನಾವು ಏನು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲೋ ಹೋಗಿರ್ತೀವಿ, ಆವಾಗ ಫುಲ್ಲು ಮೂಡ್ ಅಪ್ಸೆಟ್ ಆಗಿಬಿಡ್ತದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನನಗೂ ಈ ಸಲ ಆಗಿದ್ದು ಅದೇನೆ. ಯಾರೂ ಏನು ಎತ್ತ ಅಂತ ಏನೂ ಬೇಡ, ಬಟ್ ನನಗೆ ಅನಿಸಿದ್ದು. ಓಕೆನಾ, ಸೊ ಅಂಥವ್ರನ್ನೆಲ್ಲ ನಾವು ಲೈಫ್ನ ಎಂಜಾಯ್ ಮಾಡ್ತಾ ಇರೋ ಟೈಮಲ್ಲಿ ಅಂಥವ್ರನ್ನೆಲ್ಲ ನೆನೆಸ್ಕೊಬಾರ್ದು. ಇನ್ನೂ ಅವ್ರ ಮುಂದೆ ನಾವು ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ಅವ್ರ ಮುಂದೆ ಇನ್ನೂ ಚೆನ್ನಾಗಿರ್ಬೇಕು ನಾವು. ನೆಕ್ಸ್ಟು ಅಲ್ಲಿ ನನ್ನ ಮಗಳಿಗೆ ನೈಟ್ ಮನೆಗೆ ಹೋಗಿ ಏನು ಅಡುಗೆ ಮಾಡೋದು ಅಂತ ಹೇಳಿಬಿಟ್ಟು ಅವಳಿಗೆ ಒಂದು ಇಡ್ಲಿ ತಿನ್ನಿಸ್ಕೊಂಡು ನಾವು ಬಂದಿದ್ದೆ ಪೃಥ್ವಿ ದೊನ್ನೆ ಬಿರಿಯಾನಿಗೆ. ಸೊ ನಾವು ನೆಕ್ಸ್ಟ್ ಅಲ್ಲಿ ಒಂದು ಬಿರಿಯಾನಿ ಆಫ್ ಕಬಾಬ್ನ ತೊಗೊಂಡು ಅಲ್ಲೇ ಊಟ ಕೂಡ ಮಾಡ್ಕೊಂಡು ಬಂದ್ವಿ ನಾವು. ಹೆಂಗೆ ಮಾಡ್ಕೊತಾಳೆ. ನೆಕ್ಸ್ಟ್ ಅಲ್ಲಿ ಆಲೂ ಟ್ವಿಸ್ಟರ್ ಅಂದರೆ ನಾನು ಎಲ್ಲಿ ನೋಡಿದ್ರು ಇದನ್ನು ಮಾತ್ರ ಮಿಸ್ ಮಾಡಲ್ಲ. ಆ್ಯಕ್ಚುಲಿ ಇದು ಬಂದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಅಲ್ಲಿ ಒಂದು ಆಲೂ ಟ್ವಿಸ್ಟರ್ನ ತೊಗೊಂಡು ಬಂದ್ವಿ. ನೆಕ್ಸ್ಟ್ ಇಲ್ಲಿ ಬಂದು ಒಂದು ಸೋಡಾ, ಲೆಮನ್ ಸೋಡಾ ಚೆನ್ನಾಗಿತ್ತು. ಅಂದರೆ ಸ್ವೀಟು, ಸಾಲ್ಟು, ಶುಗರ್ ಮೂರು ಕೂಡ ಇತ್ತು, ಚೆನ್ನಾಗಿತ್ತು ಒಂಥರ. ಸೊ ಅದನ್ನು ನನ್ನ ಮಗಳು ಸ್ವೀಟ್ ಅಂದರೆ ಹೆವಿ ಇಷ್ಟಪಡ್ತಾಳೆ.
ಸೊ ಅಲ್ಲಿಂದ ಸೋಡಾನ ಕುಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಇಲ್ಲಿ ನಮ್ಮ ಮನೆಯವರು ಸ್ವೀಟ್ ಪೊಂಗಲ್ನ ತಿನ್ನಬೇಕು ಅಂತಿದ್ರು, ಓಕೆನಾ. ಸೊ ಅದಕ್ಕೆ ತಗೋಣ ಅಂತ ಬಂದ್ವಿ. ಬಟ್ ಅದು ಸ್ವೀಟ್ ಪೊಂಗಲ್ ಥರ ಇರಲಿಲ್ಲ, ಬೆಲ್ದನ್ನ ಮಾಡ್ಕೊಂಡು ತಂದಿದ್ರು ಏನೋ ಗೊತ್ತಿಲ್ಲ. ಬಟ್ ನೋಡ್ತಾ ಇರ್ಬೋದು ಸೇಮ್ ಬೆಲ್ದನ್ನ ಇದ್ದಂಗೆ ಇತ್ತು. ಅದಕ್ಕೆ 70-80 ರುಪೀಸ್ ಏನೋ ತೊಗೊಂಡ್ರು. ಸೊ ನನ್ನ ಮಗಳಿಗೆ ಅದನ್ನು ಸ್ವಲ್ಪ ತಿನ್ನಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಇಲ್ಲಿ ನೂಡಲ್ಸ್ ತೊಗೋಣ ಅಂತ ಬಂದ್ವಾ. ಸೀರಿಯಸ್ಲಿ ತೊಗೊಂಡ್ವಿ, ಆ್ಯಕ್ಚುಲಿ ಹಾಫ್ ತೊಗೊಂಡ್ವಿ. ಅದು ಸ್ವಲ್ಪನೇ ಕೊಟ್ಟಿದ್ದು ಅಂತಲೇ ಹೇಳ್ಬೋದು, ಒಂಚೂರು ಚೆನ್ನಾಗಿರಲಿಲ್ಲ ಸೀರಿಯಸ್ಲಿ. ಅಲ್ಲಂತೂ ನನಗೆ ಆಲೂ ಸ್ಲೈಸ್ ಒಂದು ಬಿಟ್ಟು ಇನ್ನೇನು ಚೆನ್ನಾಗಿರಲಿಲ್ಲ, ಓಕೆನಾ. ನಾವು ತಿಂದಿದ್ರಲ್ಲಿ ಅಂದರೆ ಚೆನ್ನಾಗಿತ್ತು, ಬಟ್ ನಮಗೆ ಅಡ್ಜಸ್ಟ್ ಆಗಲಿಲ್ಲ ಅದು. ನೆಕ್ಸ್ಟು ನಾವು ಮನೆಗೆ ಬಂದಮೇಲೆ ಯಾವುದೇ ರೀತಿ ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟು ಆ್ಯಸ್ ಇಟ್ ಈಸ್ ಏನು ಡೈಲಿ ನಂದು ರೌಟೀನ್ ಇರುತ್ತೆ ಅಂದರೆ ವರ್ಕ್ಗೆ ಹೋದ್ವಿ, ಓಕೆನಾ. ಆ್ಯಕ್ಚುಲಿ ನನಗೆ ಬಂದು ಪೀಸ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಕೂತಿದ್ವಿ. ಆ್ಯಕ್ಚುಲಿ ನನ್ನ ಫ್ರೆಂಡು ವಿಡಿಯೋ ಮಾಡ್ಕೊಳ್ತಿದ್ಲು, ಓಕೆನಾ. ಸೊ ನೆಕ್ಸ್ಟು ಇಲ್ಲಿ ಜಾತ್ರೆಯಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ಇವಾಗ ಭೀಮ್ ಅಮಾವಾಸ್ಯೆ ಹತ್ರ ಬರ್ತಿರೋದ್ರಿಂದ ಸೊ ಹೊಸದು ಒಂದು ತಟ್ಟೆ ತೊಗೊಳ್ಳೋಣ ಪಾದ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಚೆನ್ನಾಗಿರೋದೊಂದು ತಟ್ಟೆ, ಮತ್ತು ನಮ್ಮನೇಲಿ ಏನಾದರೂ ಪಲ್ಯ, ಬೀಟ್ರೋಟ್ ಪಲ್ಯ ಅಥವಾ ಕ್ಯಾರೆಟ್ ಪಲ್ಯ ಏನಾದ್ರು ಮಾಡಿದ್ರೆ ತುರಿಯೋ ಮನೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇದೊಂದು ತುರಿಯೋ ಮನೆನ ತೊಗೊಂಡೆ. ನೆಕ್ಸ್ಟು ಸ್ಪೂನ್ ತೊಗೊಂಡ್ವಿ, ಓಕೆನಾ. ಆ್ಯಂಡ್ ನೋಡ್ತಾ ಇರ್ಬೋದು ಈ ರಿಬ್ಬನ್ಸ್ಗಳು. ಆ್ಯಕ್ಚುಲಿ ನನಗೇನು ಗೊತ್ತಾ, ಯಾವುದೋ ಒಂದೇ ರಿಬ್ಬನ್ನ ವೇರ್ ಮಾಡ್ತಾ ಇರ್ತೀನಿ, ಇದೇನು ಹಾಕ್ಕೊಳ್ಳೋದೇ ಇಲ್ಲ. ಬಟ್ ಅಲ್ಲಿ ಏನಾದರೂ ನೋಡಿದಾಗ ಡಿಫ್ರೆಂಟಾಗಿ ತೊಗೊಳ್ಬೇಕು ಅಂತ ಆಸೆ ಆಗಿಬಿಡುತ್ತೆ. ಸೀರಿಯಸ್ಲಿ ಈ ಸಲ ಜಾತ್ರೆಯಲ್ಲಿ ಇಲ್ಲಾಂದ್ರೂ ನಮ್ಮದು 2500 3000ವರೆಗೂ ಖರ್ಚಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೇನೇನು ಬೇಕು ಬರ್ತಿದೆ ಅದನ್ನೆಲ್ಲ ತೊಗೊಂಡೆ. ಆ್ಯಂಡ್ ಫೈನಲಿ ಎಲ್ಲನೂ ಎತ್ತಿಟ್ಟು ಬಾಕ್ಸ್ಗೆ ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡೆ. ಆ್ಯಂಡ್ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದಟ್ ಕೀಪ್ ವಾಚಿಂಗ್, ಲವ್ ಯು ಆಲ್.